ಎಲ್ಲರಿಗೂ ನನ್ನ ಶುಭೋದಯ. ಇಂದು ನಾವು 7ನೇ ತರಗತಿಯ ಕನ್ನಡದಲ್ಲಿ 7ನೇ ಪದ್ಯವಾದ ತಿರುಕನ ಕನಸು ಇದನ್ನು ಅಭ್ಯಾಸ ಮಾಡೋಣ. ಈ ಪದ್ಯವನ್ನು ಅಭ್ಯಸಿಸುವ ಮೊದಲು ಈ ಪದ್ಯವನ್ನು ಬರೆದಂತಹ ಕವಿ ಮುಪ್ಪಿನ ಷಡಕ್ಷರಿ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ. ಕೃತಿಕಾರರ ಪರಿಚಯ. ಕವಿಯ ಹೆಸರು ಮುಪ್ಪಿನ ಷಡಕ್ಷರಿ. ಇವರ ಜನ್ಮ ಕ್ರಿಸ್ತಶಕ 1500. ಇವರು ಕಾವೇರಿ ತೀರದ ಶಂಭುಲಿಂಗ ಬೆಟ್ಟದಲ್ಲಿ ತಪಸ್ಸು ಮಾಡಿದ್ದಾಗಿ ಹೇಳಲಾಗುತ್ತದೆ. ಇವರು ಕೊಳ್ಳೇಗಾಲದವರು. ಸ್ವರ ವಚನಗಳ ಸಂಗ್ರಹವಾದ ಸುಬೋಧ ಸಾರ ಇವರ ಕೃತಿ. ಇವರು ನಿಜಗುಣ ಶಿವಯೋಗಿಗಳ ಸಮಕಾಲೀನರೆಂದು ವಿದ್ವಜ್ಜನರ ಅಭಿಪ್ರಾಯ. ಬನ್ನಿ ಈಗ ಪದ್ಯವನ್ನು ಅಭ್ಯಾಸ ಮಾಡೋಣ. ತಿರುಕನ ಕನಸು. ತಿರುಕ ಅಂದ್ರೆ ಭಿಕ್ಷುಕ. ಒಬ್ಬ ಭಿಕ್ಷುಕ ಕಾಣುವಂತಹ ಕನಸನ್ನ ಮುಪ್ಪಿನ ಷಡಕ್ಷರಿಯವರು ಸೊಗಸಾಗಿ ಒಂದು ಪದ್ಯ ಭಾಗದಲ್ಲಿ ನಿರೂಪಿಸಿದ್ದಾರೆ. ಪ್ರತಿಯೊಬ್ಬ ಮಾನವರು ಕನಸುಗಾರರೇ. ಕನಸನ್ನು ಕಾಣದ ಮನುಷ್ಯರೇ ವಿರಳ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಒಂದಲ್ಲ ಒಂದು ಕನಸಿನಿಂದ ದುಃಖ ದುಮ್ಮಾನಗಳಿಗೆ ಒಳಗಾಗುವವರೇ. ಕನಸುಗಳು ಭವಿಷ್ಯದ ಸಂಕೇತಗಳಾಗಿದ್ದು ಜಡ ಮನಸ್ಸಿಗೆ ನವ ಚೈತನ್ಯವನ್ನು ತುಂಬಿ ಭವಿಷ್ಯದ ಬದುಕು ಬವಣೆಗಳಿಗೆ ನಮ್ಮನ್ನು ಅಣಿಗೊಳಿಸುತ್ತವೆ. ತಿರುಕನ ಕನಸು, ಗೋವಿನ ಹಾಡು, ನಾಗರ ಹಾವೆ ಹಾವಳು ಹೂವೆ ಮೊದಲಾದ ಹಾಡುಗಳು ಪ್ರತಿಯೊಬ್ಬ ಕನ್ನಡಿಗನ ಮನೆಯ ಜೋಗುಳದ ಹಾಡುಗಳಾಗಿ ಜನರ ಮೆಚ್ಚುಗೆಗೆ ಪಾತ್ರವಾಗಿವೆ. ಹೀಗೆ ತಿರುಕನೊಬ್ಬ ಕನಸಿನಲ್ಲಿ ರಾಜ್ಯವನ್ನಾಳುವ, ರಾಜ್ಯ ವೈಭೋಗಗಳಲ್ಲಿ ಮೈಮರೆತಿರುವಾಗ ಶತ್ರು ಸೈನ್ಯ ಮುತ್ತಿದಂತಾಗಿ ವಾಸ್ತವತೆಗೆ ಮರಳುವ ಸನ್ನಿವೇಶಗಳು ಈ ಕವನದಲ್ಲಿ ಓದುಗರ ಮನಸ್ಸಿನಲ್ಲಿ ಸದಾ ನಿಲ್ಲುವಂತಾಗಿದೆ. ಈ ಕವನವು ಭೋಗ ಷಟ್ಪದಿಯಲ್ಲಿದ್ದು ಸುಂದರ ಮತ್ತು ಸರಳ ಭಾಷೆಯಲ್ಲಿ ತಿರುಕನ ಕನಸನ್ನು ವರ್ಣಿಸುವ ರೀತಿ, ಕನಸು ಬಿಚ್ಚಿಕೊಳ್ಳುವ ಪರಿ ಅಮೋಘವಾಗಿದ್ದು ಉತ್ತಮ ಸಂದೇಶ ನೀಡುವ ಕಥನ ಕವನ ಇದಾಗಿದೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಕನಸನ್ನು ಕಂಡೇ ಕಾಣುತ್ತಾನೆ. ಆತನ ಮನಸ್ಸಿನಲ್ಲಿ ಇರುವಂತಹ ಆಸೆ ಆಕಾಂಕ್ಷೆಗಳೇ ಆತನಿಗೆ ಕನಸಿನಲ್ಲಿ ಕಾಣಿಸುತ್ತವೆ. ತನ್ನ ಈಡೇರಲಾಗದ ಇಚ್ಛೆಗಳನ್ನು ಆತ ಕನಸಿನಲ್ಲಿ ಸಾಕಾರಗೊಳಿಸಿಕೊಳ್ಳುತ್ತಾನೆ. ಹಾಗೆಯೇ ಇಲ್ಲಿ ಒಬ್ಬ ತಿರುಕ ಕಾಣುವಂತಹ ಕನಸನ್ನ ಯಾವ ರೀತಿಯಾಗಿ ಕವಿಯವರು ಪದ್ಯದ ರೂಪದಲ್ಲಿ ಇಳಿಸಿದ್ದಾರೆ ಅನ್ನೋದನ್ನ ನೋಡೋಣ. ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನೆಂತೆನೆ. ಪುರದ ರಾಜ ಸತ್ತನವಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದಳು. ಅಂದ್ರೆ ಒಬ್ಬ ತಿರುಕ ಭಿಕ್ಷುಕ ಊರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಮುರಿದಿರುವಂತಹ ಒಂದು ಧರ್ಮಶಾಲೆಯಲ್ಲಿ ಮಲಗಿರ್ತಾನೆ. ಅಲ್ಲಿನ ಒಂದು ಮುರಿದಿರುವಂತಹ ಗೋಡೆಗೆ ಒರಗಿಕೊಂಡು ಮಲಗಿರ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಒಂದು ಕನಸು ಬೀಳುತ್ತೆ. ಏನ್ ಕನಸಪ್ಪ ಅಂದ್ರೆ ಆ ಊರಿನ ರಾಜನಿಗೆ ಮಕ್ಕಳಿಲ್ಲದಿರುವುದು ಹಾಗೂ ಆತ ಸತ್ತನೆಂದು. ಈಗ ರಾಜ ಇಲ್ಲದ್ಮೇಲೆ ರಾಜನ ನಂತರ ಯಾರಾದ್ರೂ ರಾಜ ಆಗ್ಬೇಕಲ್ವಾ? ಆತನಿಗೆ ಯಾರೂ ಮಕ್ಕಳು ಇಲ್ಲ. ಹಾಗಾಗಿ ಆ ಊರಿನ ಜನರು ಎಲ್ಲಾ ಪ್ರಜೆಗಳು ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನದು ಅಂದ್ರೆ ಪುರದ ರಾಜ ಸತ್ತನವಗೆ ವರಕುಮಾರರಿಲ್ಲದಿರರು. ವರಕುಮಾರ ಅಂದ್ರೆ ಇಲ್ಲಿ ಮಕ್ಕಳು ಯಾರು ಇಲ್ಲದೆ ಇರುವಾಗ ಕರಿಯ ಕೈಗೆ ಕುಸುಮ ಮಾಲೆ ಇತ್ತು. ಕರಿ ಅಂದ್ರೆ ಆನೆ. ಆನೆಯ ಕೈಗೆ ಒಂದು ಹೂವಿನ ಹಾರವನ್ನು ಕೊಟ್ಟು ರಾಜ್ಯದಲ್ಲಿ ಬಿಟ್ಟು ಬಿಡ್ತಾರೆ. ರಾಜ್ಯದಲ್ಲಿ ಬಿಟ್ಟು ಏನಕ್ಕೆ ಬಿಡೋದು? ಅದು ಯಾರ ಕೊರಳಿಗೆ ಹಾರವನ್ನು ಹಾಕುತ್ತೋ ಅವನಿಗೆ ರಾಜ್ಯದ ರಾಜನ ಪಟ್ಟ ಕಟ್ಟುವುದು ಅಂತ ನಿರ್ಧರಿಸ್ತಾರೆ. ಅದಕ್ಕೋಸ್ಕರ ಅದನ್ನ ಮುಂದಿನ ಪದ್ಯದಲ್ಲಿ ಹೇಳಿದ್ದಾರೆ. ಬನ್ನಿ ನೋಡೋಣ. ನಡೆದು ಯಾರ ಕೊರಳಿನಲ್ಲಿ ತೊಡರಿಸುವುದು ಅವರ ಪಟ್ಟ, ಕೊಡೆಯರನು ಮಾಡುವೆವೆಂದು ಬಿಟ್ಟರಲ್ಲಿಯೇ. ಒಡನೆ ತನ್ನ ಕೊರಳಿನಲ್ಲಿ ತೊಡರಿಸಲ್ಕೆ ಕಂಡು ತಿರುಕ ಪೊಡವಿಯಾಣ್ಮನಾದೆನೆಂದು ಹಿಗ್ಗುತ್ತಿರ್ದನು. ನಡೆದು ಯಾರ ಕೊರಳಿನಲ್ಲಿ ಅಂದ್ರೆ ಅದು ಆ ಆನೆ, ಕರಿ ಅಂತ ಹೇಳಿದಾರಲ್ವಾ ಗಜರಾಜ. ಆನೆ ಯಾರ ಕೊರಳಿಗೆ ಹಾರವನ್ನು ಹಾಕುವುದೋ
ಅವನಿಗೆ ಪಟ್ಟದ ರಾಜನನ್ನಾಗಿ ಮಾಡುವುದೆಂದು ನಿರ್ಧರಿಸ್ತಾರೆ. ಅವನೇ ಅಂದಿನಿಂದ ರಾಜನಾಗ್ತಾನೆ. ಹೀಗೆ ನಡ್ಕೊಂಡು ಬಂದಂತಹ ಆನೆ ಒಡನೆ ತನ್ನ ಕೊರಳಿನಲ್ಲಿ ತೊಡಿಸರಲ್ಕೆ ಕಂಡು ತಿರುಕ ಅಂದ್ರೆ ಆನೆ ತಿರುಕನ ಕೊರಳಿಗೆ ಹಾರವನ್ನ ಹಾಕ್ಬಿಡುತ್ತೆ. ಇದರಿಂದ ಅವನೊಳೊಳಗೆ ಸಂತೋಷ ಪಡ್ತಾನೆ. ಏನಪ್ಪಾ ಅಂದ್ರೆ ನನ್ನ ಕೊರಳಿಗೆ ಹಾರವನ್ನು ಹಾಕ್ಬಿಟ್ಟಿದೆ, ಈಗ ನಾನು ರಾಜನಾದೆ ಅಂತ ಹಿಗ್ಗುತ್ತಾನೆ. ಅಂದ್ರೆ ಸಂತೋಷ ಪಡ್ತಾನೆ, ಖುಷಿ ಪಡ್ತಾನೆ. ಒಡನೆ ಅಂದ್ರೆ ತಕ್ಷಣ, ತೊಡಿಸರಲ್ಕೆ ಅಂದ್ರೆ ಹಾರವನ್ನು ಹಾಕಿದಾಗ, ಪೊಡವಿ ಅಂದ್ರೆ ರಾಜ್ಯ, ಆಣ್ಮೆನು ಅಂದ್ರೆ ನಾನೇ ರಾಜನಾದೆ ಅಂತ ಸಂತೋಷವನ್ನ ಪಡ್ತಾನೆ. ನೋಡಿ, ಚಿತ್ರದಲ್ಲಿ ನೋಡ್ಬೋದು ನೀವು. ಇಲ್ಲಿ ಒಬ್ಬ ತಿರುಕ ಮಲಗಿದಾನೆ. ಹೀಗೆ ಒಂದು ಮುರಿದ ಧರ್ಮಶಾಲೆಯ ಛತ್ರದ ಒಂದು ಹತ್ತಿರ ಮುರುಕು ಗೋಡೆಯ ಹತ್ರ ಮಲಗಿದಾನೆ. ಆತನಿಗೆ ಒಂದು ಕನಸು ಬೀಳ್ತಾ ಇದೆ. ಆ ಕನಸಿನಲ್ಲಿ ಈ ತರ ಒಂದು ಗಜರಾಜ ಆನೆ ಬಂದು ಅವನ ಕೊರಳಿಗೆ ಹಾರವನ್ನು ಹಾಕ್ತಾ ಇದೆ. ಮುಂದಿನ ಪದ್ಯ. ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟರವಗೆ ಕನ್ಯೆಯರನು, ನೆಟ್ಟನವನು ರಾಜ್ಯವಳ್ದ ಕನಸಿನಲ್ಲಿಯೇ, ಭಟ್ಟಿಣಿಗಳ ಕೂಡಿನಲ್ಲ ನಿಷ್ಠ ಸುಖದೊಳಿರಲವಂಗೆ, ಹುಟ್ಟಿ ಹೆಣ್ಣು ಗಂಡು ಮಕ್ಕಳಾದುವಾಗಲೇ. ಅಷ್ಟರಲ್ಲೇ ನೋಡಿ, ಪಟ್ಟವನ್ನು ಕಟ್ಟಿ ಅಂದ್ರೆ ರಾಜ್ಯವನ್ನ ಅವನಿಗೆ ಕೊಟ್ಟು ಪಟ್ಟವನ್ನು ಕಟ್ತಾರೆ, ರಾಜನನ್ನಾಗಿ ಮಾಡ್ತಾರೆ. ಅವನು ರಾಜನಾದ ತಕ್ಷಣ ಎಲ್ಲರೂ ಕೂಡ ಅವರಿಗೆ ಬೇರೆ ರಾಜ್ಯದ ರಾಜರು ಕನ್ಯೆಯರನ್ನು ಕೊಟ್ಟು ವಿವಾಹ ಮಾಡಿಸ್ತಾರೆ. ಅಂದಿನಿಂದ ಆತ ಕನಸಿನಲ್ಲಿಯೇ ರಾಜ್ಯವನ್ನ ಆಳೋದಿಕ್ಕೆ ಶುರು ಮಾಡ್ಬಿಡ್ತಾನೆ. ಭಟ್ಟಿಣಿಗಳ ಕೂಡಿನಲ್ಲ, ಭಟ್ಟಿಣಿಗಳು ಅಂದ್ರೆ ಹೆಂಡತಿಯರು. ಹೀಗೆ ಮದುವೆಯಾಗಿ ಹೆಂಡತಿಯರೊಡನೆ ಸುಖ ಸಂತೋಷವಾಗಿರುವಾಗ ಆತನಿಗೆ ಗಂಡು ಮತ್ತು ಹೆಣ್ಣು ಮಕ್ಕಳಾದವು. ಓಲಗದಲ್ಲಿರುತ್ತ ತೊಡೆಯ ಮೇಲೆ ಮಕ್ಕಳಾಡುತ್ತಿರಲು, ಲೀಲೆಯಿಂದ ಚಾತುರಂಗ ಬಲವ ನೋಡುತ್ತಾ, ಲೋಲನಾಗಿ ನುಡಿದ ನಿನಿತು ಕೇಳು ಮಂತ್ರಿ ಸುತರುಗಳಿಗೆ, ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕೆಲೆ. ಓಲಗದಲ್ಲಿರುತ್ತಾ, ಓಲಗದಲ್ಲಿ ಅಂದ್ರೆ ರಾಜ್ಯಸಭೆಯಲ್ಲಿ. ರಾಜ್ಯಸಭೆಯಲ್ಲಿ ರಾಜನಾಗಿ ಈತ ಆಳ್ವಿಕೆ ನಡೆಸುವಾಗ ಮಕ್ಕಳೆಲ್ಲರೂ ಬಂದು ತೊಡೆಯ ಮೇಲೆ ಕೂತು ಆಡ್ತಾ ಇರ್ತಾರೆ. ಚಾತುರಂಗ ಅಂದ್ರೆ ಸೈನ್ಯದ 4 ಅಂಗಗಳು. ಬಲವ ನೋಡುತ್ತಾ, ತನ್ನ ಒಂದು ಚತುರಂಗ ಬಲವನ್ನು ಕೂಡ ಆತ ನೋಡ್ಕೋತಾ ಇದ್ದಾನೆ. ಲೋಲನಾಗಿ ನುಡಿದ ನಿನಿತು ಕೇಳು ಮಂತ್ರಿ ಸುತರುಗಳಿಗೆ, ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕೆಲೆ. ಹೀಗೆ ಆಡ್ತಾ ಆಡ್ತಾ ಆ ಮಕ್ಕಳು ಕೂಡ ಬೆಳೆದು ದೊಡ್ಡವರಾದ್ರು. ಉತ್ಸುಕನಾದ ತಿರುಕ ಈಗ ರಾಜನಾಗಿದ್ದಾನಲ್ವಾ, ಆತ ತನ್ನ ಮಂತ್ರಿಗಳಿಗೆ ಹೇಳ್ತಾನೆ, ನನ್ನ ಮಕ್ಕಳಿಗೆ ಅಂದ್ರೆ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಬಾಲೆಯರನ್ನು ನೋಡಿ, ಹೆಣ್ಣು ಮಕ್ಕಳನ್ನು ನೋಡಿ ಮದುವೆ ಮಾಡಬೇಕು ಎಂದು ಮಂತ್ರಿಗಳಿಗೆ ಆಜ್ಞೆಯನ್ನು ಕೂಡ ಮಾಡ್ತಾನೆ. ಮುಂದೆ ನೋಡೋಣ. ನೋಡಿ ಬನ್ನಿರೆನಲು ಜೀಯ, ನೋಡಿ ಬಂದೆವೆನಲು ಬೇಗ ಮಾಡು, ಮದುವೆ ಮಂಟಪದೊಳು ಸಕಲ ಕಾರ್ಯವ, ಗಾಢವಾಗಿ ಸಂಭ್ರಮಗಳು ಮಾಡುತ್ತಿದ್ದ ಮದುವೆಗಳನ್ನು ಕೂಡಿದ ಖಿಳರಾಯರೆಲ್ಲ ಮೆಚ್ಚುವಂದದಿ. ಜೀಯ ಅಂದ್ರೆ ಸ್ವಾಮಿ, ಸಕಲ ಅಂದ್ರೆ ಎಲ್ಲಾ ಕಾರ್ಯಗಳು, ಎಲ್ಲಾ ಕೆಲಸಗಳು, ಸಂಭ್ರಮ ಅಂದ್ರೆ ಹರ್ಷ ಅಥವಾ ಉಲ್ಲಾಸ, ಅಖಿಲ ಕೂಡಿದ, ಅಖಿಲ ಅಂದಾಗ ಕೂಡಿದ ಪ್ಲಸ್ ಅಖಿಲ ಅಂತ ನಾವು ಬಿಡಿಸ್ಕೋಬೇಕು. ಅಖಿಲ ಅಂದ್ರೆ ಸಕಲ ಎಲ್ಲಾ ಕಾರ್ಯಗಳು, ಮೆಚ್ಚುವಂಥದ್ದು, ಎಲ್ಲರಿಗೂ ಇಷ್ಟವಾಗುವಂಥದ್ದು. ಈ ರೀತಿ ಎಲ್ಲರೂ ಮೆಚ್ಚುವಂತೆ ಸಂಭ್ರಮ ಆನಂದದಿಂದ ಆತ ಹಿಗ್ಗುತ್ತಿರ್ತಾನೆ. ಅಂದ್ರೆ ತುಂಬಾ ಸಂತೋಷದಿಂದ ಇರ್ತಾನೆ ತಿರುಕ. ರಾಜನಾಗಿ ಮಕ್ಕಳ ಮದುವೆಯನ್ನ ಮಾಡ್ತಾ ಇದ್ದೇನೆ ಅಂತ ಮದುವೆ ಮಂಟಪದಲ್ಲಿ ಸಂಭ್ರಮದಿಂದ ಓಡಾಡಿ ಎಲ್ಲಾ ಕಾರ್ಯಗಳನ್ನು ಅಷ್ಟು ಚೆನ್ನಾಗಿ ನೋಡ್ಕೋತಾನೆ. ಈ ರೀತಿ ಎಲ್ಲರೂ ಮೆಚ್ಚುವಂತೆ ಸಂಭ್ರಮ ಆನಂದದಿಂದ ರಾಜನು, ಜೀಯ ಅಂದ್ರೆ ರಾಜ ಅನ್ನಲ್ವಾ, ಈತ ತನ್ನ ಒಂದು ರಾಜ್ಯವನ್ನ ಆಳ್ತಾ ಇರುವಾಗ, ಮಕ್ಕಳ ಮದುವೆಯನ್ನು ಸಂಭ್ರಮದಿಂದ ನೆರವೇರಿಸುವಾಗ, ಎಲ್ಲಾ ಮದುವೆ ಕಾರ್ಯಗಳನ್ನ ಮದುವೆ ಮಂಟಪದಲ್ಲಿ ತಾನೇ ನಿಂತು ನಿರ್ವಹಿಸ್ತಿರುವಾಗ, ತನ್ನ ಹೆಂಡತಿಯರೊಡಗೂಡಿ ಮಕ್ಕಳ ಜೊತೆಗೆ ಎಲ್ಲರೊಂದಿಗೆ ಸಂಭ್ರಮದಿಂದ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಬೇರೆ ರಾಜ್ಯದ ಸೈನ್ಯ ಇವರ ಮೇಲೆ ಆಕ್ರಮಣವನ್ನ ಮಾಡಿಬಿಡುತ್ತೆ. ಆಗ
ನೋಡಿ ಏನಾಗುತ್ತೆ. ಧನದ ಮದವು ರಾಜ್ಯ ಮದವು ತನುಜ ಮದವು ಯುವತಿ ಮದವು ಜನಿತಮಾಗಿ ಕನಸಿನಲ್ಲಿ ಹಿಗ್ಗುತ್ತಿರ್ದನು. ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗಿ ಕನಸ ಕಾಣುತ್ತಿರ್ದು ಹೆದರಿ ಕಣ್ಣ ತೆರೆದನು. ಈತನಿಗೆ ಈಗಾಗ್ಲೇ ಧನದ ಮದ ಅಂದ್ರೆ ಹಣದ ಮದ, ಅದ ಅಂದ್ರೆ ಗರ್ವ ಅಹಂಕಾರ ಆತನಲ್ಲಿ ತುಂಬಿಟ್ಟಿದೆ. ಆ ರೀತಿಯಾಗಿ ಆತ ರಾಜ್ಯವನ್ನ ತುಂಬಾ ಮದದಿಂದ ನಡೆಸ್ತಾ ಇದ್ದಾನೆ. ತನುಜ ಮದ, ತನುಜ ಅಂದ್ರೆ ಮಗ, ಯುವತಿ ಅಂದ್ರೆ ಹೆಣ್ಣು ಮಕ್ಕಳು, ಎಲ್ಲಾ ಮದ ಅವನಲ್ಲೀಗ ಅಹಂಕಾರದಿಂದ ಕೂಡ್ಬಿಟ್ಟಿದ್ದಾನೆ. ಅಹಂಕಾರದಿಂದ ಅವನು ಹಿಗ್ತಾ ಇರುವಾಗ, ಸಂತೋಷದಿಂದಿರುವಾಗ ಅನಿತರೊಳಗೆ ಅಷ್ಟರಲ್ಲೇ ನೃಪರ ದಂಡು ಮನೆಯ ಮುತ್ತಿದಂತೆಯಾಗಿ, ಯಾವುದೋ ಬೇರೆ ರಾಜರ ಸೈನ್ಯ ತನ್ನ ರಾಜ್ಯಕ್ಕೆ ಮುತ್ತಿದಂತಾಗಿ ಅಂದ್ರೆ ಆಕ್ರಮಣ ಮಾಡಿದಂತಾಗಿ ಆತನು ಒಂದೇ ಸಲ ಹೆದರಿ ಕಣ್ಣು ಬಿಡ್ಬಿಡ್ತಾನೆ. ಈಗ ತಿರುಕನ ಕನಸು ಮುಗಿದೋಯ್ತು. ಒಟ್ಟಾರೆ ತನ್ನ ಕನಸಿನಲ್ಲಿ ಆತ ಎಲ್ಲ ಇಷ್ಟಾರ್ಥಗಳನ್ನ ಪೂರೈಸ್ಕೊಂಡ್ಬಿಟ್ಟ ಅಲ್ವಾ. ಕೊನೆಗೇನಾಯ್ತು, ಯಾವುದೋ ರಾಜನ ಒಂದು ಸೈನ್ಯ ಆತನ ಮೇಲೆ ಆಕ್ರಮಣ ಮಾಡಿದಂತಾಗಿ ಹೆದರಿ ಆತ ಕಣ್ಣನ್ನ ತೆರೆದು ಬಿಟ್ಟ. ಇಲ್ಲಿ ಮರು ಓದನ್ನು ಕೊಡಲಾಗಿದೆ. ಇದನ್ನು ನೀವು ಓದ್ಕೊಂಡ್ರೆ ನಿಮಗೆ ಪದ್ಯ ಇನ್ನೂ ಸುಲಭವಾಗಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿಗೆ ಈ ಪದ್ಯ ಮುಗಿಯಿತು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.